ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಮ್ಮ ಟ್ರಾವೆಲರ್ಗೆ ಸ್ವಾಗತ ಸುಸ್ವಾಗತ. ತುಂಬ ದಿನಗಳಾದಮೇಲೆ ಅಡುಗೆ ಮನೆಗೆ ಬಂದಿದ್ದೀನಿ. ಸೊ ಏನಪ್ಪ ವಿಶೇಷ ಅಂತ ಅಂದರೆ ಮಳೆ ವಾತಾವರಣ. ಸೊ ಕೆಲಸ ಇವತ್ತು ಏನೂ ಇಲ್ಲ ಇರೋದ ಕಾರಣ ಏನಾದ್ರು ಸ್ಪೆಷಲಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ನಾವು ಬ್ಯಾಚುಲರಾಗಿದ್ದಾಗ ಟಕ್ಕನ್ನಂಗೆ ಏನೇನು ರೆಡಿ ಮಾಡ್ತಿದ್ವಿ ಅದೇ ಥರನೇ ಇವತ್ತು ಕೂಡ ಪುದೀನ ರೈಸ್ ಮಾಡೋಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ಸೊ ಎಲ್ಲರೂ ಗ್ರೈಂಡ್ ಮಾಡಿಬಿಟ್ಟು ಮಾಡ್ತಾರೆ, ಬಟ್ ಇದು ಬೇರೆ ಥರ ವೆರೈಟಿಯಾಗಿ ವಿತೌಟ್ ಗ್ರೈಂಡಿಂಗ್ ಮಾಡ್ತಾ ಇರೋದು. ಸೊ ಇದೇನು ವಿಶೇಷತೆ ಅಲ್ಲ, ಬಟ್ ಸಿಂಪಲ್ಲಾಗಿ ಮಾಡ್ಕೊಂಡು ಹೇಗೆ ತಿನ್ನೋದು ಅರ್ಜೆಂಟಾಗಿ 5-10 ನಿಮಿಷದಲ್ಲಿ ಮಾಡೋವಂಥ ಅಡುಗೆ ಇದು. ಸೊ ಎಲ್ಲ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಸೊ ಬೇಕಾಗಿರೋ ತರಕಾರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕೆ ಈಗ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮೊದಲು ಸ್ಟವ್ ಆನ್ ಮಾಡ್ಕೊಳ್ಳೋಣ. ನಮ್ಮಲ್ಲಿ ಗ್ಯಾಸ್ ಸ್ಟವ್ ಇಲ್ಲ, ಯಾಕಂದರೆ ಇರಾನ್ ಯುದ್ಧದಲ್ಲಿ ಗ್ಯಾಸ್ನ ಬಿಟ್ಕೊಟ್ಬಿಟ್ಟಿದ್ದೀವಿ, ಹಾಗಾಗಿ ಎಲೆಕ್ಟ್ರಿಕ್ ಸ್ಟವ್ನ ಯೂಸ್ ಮಾಡ್ತಾಯಿದ್ದೀವಿ. ಸೊ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಬದಲು ಜೀರಿಗೆ ಸೋಂಪು ಹಾಕ್ಕೊಂಡು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಮೈಲ್ಡಾಗಿ ಮಾಡ್ತೀವಿ. ಸೊ ಹೆವಿ ಮಸಾಲೆ ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋಂಥ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಹದ ಹೋಗೋವರೆಗೂ ಫ್ರೈ ಮಾಡಬೇಕು. ಮತ್ತು ಅದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ಸ್ಮೆಲ್ಲೆಲ್ಲ ಹೋದ್ಮೇಲೆ ಮತ್ತೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಖಾರ ಎಲ್ಲ ಬಿಟ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಆಮೇಲಿಂದ ಮತ್ತೆ ಈರುಳ್ಳಿ ಆ್ಯಡ್ ಮಾಡೋಣ. ಸೊ ಈರುಳ್ಳಿ ಅದೇ ರುಚಿ ಕೊಡೋದು, ಚೆನ್ನಾಗಿ ಬಾಡಿಸ್ಕೋಬೇಕು. ಸೊ ಅದೊಂಚೂರು ಬೇಯಬೇಕು. ಸೊ ಬೇಯಬೇಕಾದ್ರೆ ಮತ್ತು ಅದಕ್ಕೆ ಕರಿಬೇವು ಹಾಕೋಣ. ಸೊ ನಾವು ಕರಿಬೇವು ಜಾಸ್ತಿ ತಿಂತೀವಿ, ಕಣ್ಣಿಗೆ ಕೂದಲಿಗೆ ಎಲ್ಲ ಒಳ್ಳೆಯದಲ್ವ. ಹಾಗಾಗಿ ಯಾರ್ಯಾರು ಕರಿಬೇವು ಕಮ್ಮಿ ತಿಂತೀರೋ ಚೆನ್ನಾಗಿ ಜಾಸ್ತಿ ತಿನ್ನಿ, ಒಳ್ಳೆಯದು ಆರೋಗ್ಯಕ್ಕೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕಣ್ಣು ದೃಷ್ಟಿ ಚೆನ್ನಾಗಿ ಕಾಣುತ್ತೆ. ಸೊ ಆದಮೇಲೆ ಮತ್ತೆ ಕ್ಯಾರೆಟು, ಬಟಾಣಿ ನೆನಾಕಿರಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕ್ಯಾರೆಟ್ ಆ್ಯಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸೊ ಇದನ್ನು ಸ್ವಲ್ಪ ಬಾಡಿಸ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಡೀಪ್ ಫ್ರೈ ಮಾಡ್ಕೊಂಡಾದ್ಮೇಲೆ ಮತ್ತೆ ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಬಿಟ್ಟರೆ ಹಾಗೆ ಫ್ರೈ ಆಗುತ್ತೆ. ಹಾಗೆ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸೊ ಬೇಗ ಬೇಯುತ್ತೆ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಟ್ಟಿರೋಣ. ಆಮೇಲೆ ಮತ್ತೆ ಪುದೀನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡೋದು. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಯಾಕೆಂದರೆ ಪುದೀನ ಫ್ಲೇವರ್ ಬಿಟ್ಕೋಬೇಕಲ್ಲ. ರುಬ್ಬೋದಾಗಿದ್ದರೆ ಕ್ಲೀನಾಗಿ ಚೆನ್ನಾಗಿರೋದು, ಬಟ್ ರುಬ್ಬೋ ಆಪ್ಷನ್ ಇಲ್ಲ ಈಗ, ಹಾಗೆ ಮಾಡ್ತಾಯಿರೋದು. ಸ್ವಲ್ಪ ಧನಿಯಾ ಪುಡಿ, ಅರಿಶಿನ, ಗರಂ ಮಸಾಲ ಎತ್ತಿಟ್ಕೊಂಡಿದ್ದನ್ನು ಸ್ವಲ್ಪ ಹಾಕ್ಕೊಂಡಿರೋದು. ಮೈಲ್ಡಾಗಿ ಇರಬೇಕು, ಜಾಸ್ತಿ ಮಸಾಲೆ ಇದ್ದರೆ ಚೆನ್ನಾಗಿರೋದಿಲ್ಲ. ಹೋಟ್ಲಲ್ಲೆಲ್ಲ ಮಾಡ್ತಾರಲ್ಲ ಓವರ್ ಮಸಾಲೆ, ಆ ಥರ ಏನಿಲ್ಲ. ಹಾಗಾಗಿ ಮತ್ತೆ ಅಕ್ಕಿ ಹಾಕ್ಕೊಂಡು ಇಬ್ಬರಿಗಾಗೋಷ್ಟು ಮಾತ್ರ ನಾನು ಮಾಡ್ತಾಯಿರೋದು. ಹಾಗಾಗಿ ನೋಡಿಕೊಂಡು ನೀವೆಲ್ಲ ಅಕ್ಕಿ ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಟೇಸ್ಟು ಬರಬೇಕು ಅಂದರೆ ನಿಂಬೆಹಣ್ಣು ಹಾಕಲೇಬೇಕು. ಸೊ ನಿಂಬೆಹಣ್ಣು ಇದ್ದರೆ ನಿಮ್ಮ ಮಜ. ಸೊ ನಿಂಬೆಹಣ್ಣು ಹಾಕ್ಬಿಟ್ಟು ಒಂದು ರೌಂಡ್ ಕೈ ಆಡಿಸಿದ್ರೆ ಅದು ಬಾಯ್ಲ್ ಆಗುತ್ತೆ. ಸೊ ಬಾಯ್ಲ್ ಆದಮೇಲೆ ಈಗ ನೆಕ್ಸ್ಟು ದಮ್ ಕಟ್ಟೋಣ. ಆಗ ಬೇಗ 5 ನಿಮಿಷದಲ್ಲೇ ಆಗಿಬಿಡುತ್ತೆ. ಸೊ ದಮ್ ಕಟ್ಟಾದಮೇಲೆ ಮತ್ತೆ ತೆಗೆದು ನೋಡಬಾರ್ದು, ಚೆನ್ನಾಗಿ ಅದು ಅಳ್ಕೊಳ್ಳುತ್ತೆ 5 ನಿಮಿಷದಲ್ಲಿ. ಸೊ ಈಗ ಪ್ಲೇಟ್ ಮುಚ್ಚಿಬಿಟ್ಟು ದಮ್ ಕಟ್ಬಿಡೋಣ. ಸೊ ಹೇಗಾಗಿರುತ್ತೆ ಅಂತ ನೋಡಿ. ಈಗ ಸೂಪರಾಗಿ ಬಂದಿದೆ. ಇದರಲ್ಲಿ ಏನಪ್ಪ ಪಲಾವ್ ಥರನೇ ಬಂದಿದೆ ಅಂತ ನೀವು ಅನ್ಕೋಬೋದು, ಬಟ್ ಇದು ಪುದೀನ ರೈಸು ವಿತೌಟ್ ಗ್ರೈಂಡ್ ಮಾಡಿರೋದು. ಬ್ಯಾಚುಲರ್ ಆಗಿ 5-10 ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು. ಸೊ ಲಾಸ್ಟಲ್ಲಿ ಈ ಥರ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ, ಮಸಾಲ ಮೈಲ್ಡಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಈ ಥರ ವಿಡಿಯೋಗಳು ಇನ್ನೂ ತುಂಬ ಮಾಡ್ತಾಯಿರ್ತೀನಿ ಸ್ನೇಹಿತರೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಶುಭ ದಿನ, ಶುಭ ಮುಂಜಾನೆ.